ಈಗ ಗವರ್ಮೆಂಟ್ ಆಫ್ ಕರ್ನಾಟಕ ಅದು ಏನಂತ ಹೇಳಿದ್ರೆ ಕಾಲೇಜಿನಲ್ಲಿ ಕ್ಯಾಂಟೀನ್ ಮಾಡಬೇಕು ಅಂತ ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ಪ್ರಪೋಸಲ್ ಈ ಬಜೆಟಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿಯಲ್ಲಿ ಸ್ಟೂಡೆಂಟ್ ನಮ್ಮಲ್ಲಿ ಅದು ನಿರಂತರವಾಗಿ ಆಗ್ತಾ ಇದೆ. ಈ ಸ್ಟೂಡೆಂಟ್ ಇಲೆಕ್ಷನ್ ಆಗಬೇಕು ಅಂತ ಪ್ರಪೋಸಲ್ ಅದರಲ್ಲಿ ಇದೆ. ನೆಕ್ಸ್ಟ್ ಇಯರ್ನಿಂದ ಎಲ್ಲ ಕಡೆ ಎಲ್ಲ ಕಾಲೇಜಿನಲ್ಲಿ ಇಲೆಕ್ಷನ್ ಆಗ್ತದೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ಅವರು ನಮಗೆ ಸ್ವೀಟನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಸ್ವೀಕರಿಸಬೇಕು ಅಂತ. ಬಜೆಟ್ನಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ಮರುಪ್ರಾರಂಭಿಸುವುದಾಗಿ ಹಾಗೂ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಆರಂಭಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆ ಮಂಗಳೂರಿನಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ನಡುವೆ ಪ್ರತಿಭಟನೆ ಹಾಗೂ ಸಂಭ್ರಮಾಚರಣೆ ನಡೆಯಿತು. ಮಂಗಳೂರು ನಗರದ ಹಂಪನಕಟ್ಟೆಯ ವಿಶ್ವವಿದ್ಯಾನಿಲಯ ಕಾಲೇಜು ಕ್ಯಾಂಪಸ್ನಲ್ಲಿ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಸಂಭ್ರಮಾಚರಣೆ ನಡೆಸಿತು. ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಿಸಿ ವಿದ್ಯಾರ್ಥಿಗಳು ಸಂಭ್ರಮ ವ್ಯಕ್ತಪಡಿಸಿದರು. उपमुख्यमंत्री DCM शिवकुमार की ಆದರೆ ಇದನ್ನು ಖಂಡಿಸಿ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯ ಸದಸ್ಯರು ಪ್ರತಿಭಟನೆ ನಡೆಸಿದರು. ಕಾಲೇಜಿಗೆ ನುಗ್ಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಡ್ಡಿಪಡಿಸಿದ್ದಾರೆಂದು ಆರೋಪಿಸಿ ಕಾಲೇಜು ಪ್ರವೇಶ ದ್ವಾರದ ಬಳಿ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಎನ್ಎಸ್ಯುಐ ಸಂಘಟನೆಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಕಾಲೇಜು ಪ್ರವೇಶಕ್ಕೆ ಅವಕಾಶ ನೀಡಿದ ಪ್ರಾಂಶುಪಾಲರ ವಿರುದ್ಧವೂ ಘೋಷಣೆ ಕೂಗಿದರು. ಮಾರ್ಚ್ 2026 ನಿನ್ನೆ ಒಂದು ಸಿಂಡಿಕೇಟ್ ಮೆಂಬರ್ ನಮ್ಮ ಕಾಲೇಜಿಗೆ ಬಂದಿದ್ರು. ಅವರು ನಮ್ಮ ಕಾಲೇಜಿಗೆ ಬಂದು ಪರ್ಮಿಷನ್ ತಗೊಂಡು ಬಂದಿದ್ರಂತೆ ಹೈಯರ್ ಅಥಾರಿಟೀಸ್ ಇಂದ. ಅವ್ರು ಬಂದು ನಾವು ಸ್ವೀಟ್ ಹಂಚ್ತೀವಿ, ಬರೀ ಸ್ವೀಟ್ ಹಂಚ್ತೇವೆ ಅಂತ ಹೇಳಿದ್ರಂತೆ. ಸೊ ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರಿಗೇನು ವಿಷಯ ಗೊತ್ತಿಲ್ಲ. ಹೈಯರ್ ಅಥಾರಿಟೀಸ್ ಇಂದ ಅವರಿಗೆ ಏನು ಸೂಚನೆ ಬಂದಿತ್ತು, ಅವ್ರು ಬರ್ತಾರೆ ಬರೀ ಸ್ವೀಟ್ ಹಂಚಿ ಹೋಗ್ತಾರಂತ. ಫಸ್ಟ್ ಆಫ್ ಆಲ್ ಒಂದು ಸಿಂಡಿಕೇಟ್ ಮೆಂಬರ್ ಆದವರಿಗೆ ಯಾವ ಪಾರ್ಟಿ ಆಗಿರಲಿ ಯಾವ ಸಂಘಟನೆ ಆಗಿರಲಿ ಬೆಂಬಲಿತ ಆಗಿ ಅವ್ರು ನಿಲ್ಬಾರ್ದು. ಇವರು ಸಿಂಡಿಕೇಟ್ ಮೆಂಬರ್ ಅವರು ಬಂದು ಸ್ವೀಟ್ ಹಂಚಿದ್ರು. ಸ್ವೀಟ್ ಹಂಚಿದ ಮರುಕ್ಷಣವೇ ಕಾಲೇಜ್ನ ಕ್ಯಾಂಪಸ್ನ ಹೊರಗೆ ಬರ್ತಾರೆ. ಹೊರಗೆ ಬಂದು ಎನ್ಎಸ್ಯುಐ ಶಾಲು ಹಾಗೆ ಫ್ಲಾಗ್ ಹಿಡ್ಕೊಂಡು ನಮ್ಮ ಏನು ಕಾಲೇಜ್ ಕ್ಯಾಂಪಸ್ ಎದುರು ಏನು ಇಟ್ಸ್ ಅ ವೆರಿ ಬಿಸಿ ರೋಡ್ ಇದೆ, ಅಲ್ಲಿ ಒಂದು ಅರ್ಧ ರೋಡ್ ಬ್ಲಾಕ್ ಮಾಡಿ ಪಟಾಕಿ ಹೊಡಿತಾರೆ, ಫ್ಲಾಗ್ ಹಾರಿಸ್ತಾರೆ ಹಾಗೂ ಶಾಲ್ ಹಾಕೊಂಡೇ ಒಳಗೆ ಬರ್ತಾರೆ. ನೀವು ನಿನ್ನೆ ಒಂದು ಟಿವಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಆ ಇಂಟರ್ವ್ಯೂಲ್ಲಿ ನೀವು ನೋಡಬಹುದು ಅವ್ರು ಶಾಲ್ ಹಾಕೊಂಡಿರೋದು ಮತ್ತೆ ಫ್ಲಾಗ್ ಇಟ್ಕೊಂಡಿರೋದಲ್ಲ. ಸೊ ಸಿಂಡಿಕೇಟ್ ಮೆಂಬರ್ ಅವರಿಗೆ ಹೇಗೆ ಯಾಕೆ ಅವರು ಒಂದು ಪಕ್ಷಕ್ಕೆ ಬೆಂಬಲಿತ ಆಗಿರಬೇಕು? ಅವರಿಗೆ ಸಿಂಡಿಕೇಟ್ ಮೆಂಬರ್ ಬಂದ್ರು, ಅವರೊಟ್ಟಿಗೆ ಯಾರೋ 10 ಜನ ಏನು ಅವರಿಗೇನು ಒಟ್ಟು ಯಾವುದೋ ಪೋಸ್ಟ್ ಇಲ್ಲ, ಸಿಂಡಿಕೇಟ್ ಅಲ್ಲಿ ಯಾವ ಜಾಗ ಕೂಡ ಇಲ್ಲ.
ಅವ್ರು ಬಂದು ಓಪನ್ ಆಗಿ ನಮ್ಮ ಇದರಲ್ಲಿ ಏನು ಕಾಲೇಜ್ ಕ್ಯಾಂಪಸ್ ಒಳಗೆ ಬಂದು DK ಶಿವಕುಮಾರ್ ಘೋಷಣೆ, ಸಿದ್ದರಾಮಯ್ಯನ ಘೋಷಣೆ, NSU ಘೋಷಣೆ ಹಾಕ್ತಾರಂತಾದ್ರೆ ನಮ್ಮ ಕ್ಯಾಂಪಸ್ ಇವತ್ತು ಎಲ್ಲಿ ತಿರುಗಿ ಬಂದಿದೆ. ಇವತ್ತು ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಬರ್ಲಿಕ್ಕೆ ಇಲ್ಲ. ನಮ್ಮ ಕ್ಯಾಂಪಸ್ ಅಲ್ಲಿ ಪೊಲಿಟಿಕಲ್ ಎಜೆಂಡಾ ಜಾಗನೇ ಇಲ್ಲ. ಈಗ ನಾವು ಆಧರಿಸಿದ ABP ಆಗಲಿ, ನಮ್ಮ ಯಾವ ಸಂಘಟನೆ ಆಗಲಿ, ABP ಇಸ್ ನಾಟ್ ಜಸ್ಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್ ಸಂಘಟನೆ. ವಿ ಆರ್ ನ್ಯಾಷನಲಿಸ್ಟ್. ವಿ ಆರ್ ನಾಟ್ ಲೆಫ್ಟಿಸ್ಟ್ ಆರ್ ರೈಟಿಸ್ಟ್, ವಿ ಆರ್ ನ್ಯಾಷನಲಿಸ್ಟ್. ನಮಗೆ ಒಂದು ದೇಶಭಕ್ತಿಯ ಸಿದ್ಧಾಂತ ನಾವು ಹೋಗ್ತಾ ಬಿಟ್ರೆ ಯಾವ ಪಕ್ಷದ ಆಡಳಿತವಾಗಲಿ, ಯಾವ್ದೋ ಪಕ್ಷದ ಅಡಿಯಾಳಾಗಿ ನಾವು ಕೆಲಸ ಮಾಡಿದ ಸಂಘಟನೆ ಅಲ್ಲ. ಎಲೆಕ್ಷನ್ ಆಗಬೇಕಾದ್ರೂ ಕೂಡ ನಮ್ಮ ಏನು ನಮ್ಮ ಪ್ರಿನ್ಸಿಪಲ್ ಇಂದ ಆಗಲಿ, ನಮ್ಮ ಏನು ಸ್ಟಾಫ್ಗಳಿದ್ದಾರೆ, ನಮ್ಮ ಕಾಲೇಜಿನ ಹೆಡ್ ಅವರು ಯಾರಿದ್ದಾರೆ ಅವರಿಂದ ನಮಗೆ ಸೂಚನೆ ಬಂದಿತ್ತು, ಕಾಲೇಜ್ ಒಳಗೆ ಏನು ಎಲೆಕ್ಷನ್ ಆಗ್ತದೆ, ಯಾವ ಕೇಸರಿ ಫ್ಲಾಗ್ ಆಗಲಿ, ABP ಫ್ಲಾಗ್ ಆಗಲಿ, ಅಥವಾ ಯಾವ ಸಂಘಟನೆಯ ಫ್ಲಾಗ್ ಬರ್ಲಿಕ್ಕಿಲ್ಲ ಅಂತ. ಆದ್ರೆ ಸೀಡ್ ಹಂಚಿದ್ದು ಇವರು ನಮ್ಮ ಮೊನ್ನೆ ಒಂದು ಡಿಸಿಷನ್ ಬಂತಲ್ಲ, ಎಲ್ಲಾ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಇನ್ ಮುಂದೆ ಚುನಾವಣೆ ಆಗ್ಬೇಕು ಅಂತ ಏನು ನಿರ್ಧಾರ ಇತ್ತಲ್ಲ, ಆ ನಿರ್ಧಾರಕ್ಕೋಸ್ಕರ ಅವರು ಸ್ವೀಟ್ ಹಂಚಲಿಕ್ಕೆ ಬಂದಿದ್ರು. ಓಕೆ, ಸ್ವೀಟ್ ಹಂಚಲಿಕ್ಕೆ ಬಂದಿದ್ರು. ಫಸ್ಟ್ ಆಫ್ ಆಲ್ ಹೊರಗಿಂದ ಯಾರು ಕೂಡ ಕಾಲೇಜ್ ಕ್ಯಾಂಪಸ್ ಒಳಗೆ ಸ್ವೀಟ್ ಹಂಚಲಿಕ್ಕೆ ಬರ್ಲಿಕ್ಕಿಲ್ಲ, ಏನ್ ಹೆಸರು ಬರ್ಲಿಕ್ಕಿಲ್ಲ. ನಾಳೆ ಸ್ವೀಟ್ ಹಂಚಿದ್ರ ನಾಳೆ ವಿದ್ಯಾರ್ಥಿಗಳು ಏನಾದ್ರೂ ಆಯ್ತು, ಯಾರು ಹೊಣೆ ಸ್ವೀಟ್ ಹಂಚ ಯಾರು ಹೊಣೆ ಆಗ್ತಾರೆ? ಅದಕ್ಕೆ ಇವ್ರು ಹಣ ತಗೊಳ್ತಾರ? ಯಾರು ಹೊಣೆ ತಗೊಳ್ತಾರೆ? ಮತ್ತೆ ಇಲ್ಲಿ ಪ್ರಿನ್ಸಿಪಲ್, ನಮ್ಮ ಪ್ರಿನ್ಸಿಪಲ್ ಆಗಲಿ ಯಾರಿಗಾಗ್ಲಿ ಇವರಿಗೆ ಬರೀ ವಿಷಯ ಗೊತ್ತಿದ್ದ ಏನಂದ್ರೆ ಇವರು ಸಿಂಡಿಕೇಟ್ ಮೆಂಬರ್ ಬರ್ತಾರೆ, ಅದೇ ಅಲ್ಲಿ ನಾವು ಸಿಂಡಿಕೇಟ್ ಮೆಂಬರ್ ಬರ್ತಾ ಇದ್ದಾರೆ ಅಂತ. ಸೊ ಅವರನ್ನು ಕೂಡ ನಾವು ದೂರಿಗೆ ನಮ್ಗೆ ಎಂದಾಗ್ಲಿಕ್ಕಿಲ್ಲ. ಸಿಂಡಿಕೇಟ್ ಮೆಂಬರ್ ಹೇಗೆ ಅವ್ರು 10 ಜನ ಕರ್ಕೊಂಡು ಬಂದ್ರು? 10 ಜನ ಯಾರು? ಅವ್ರಿಗೇನಾದ್ರು ಏನು ಜವಾಬ್ದಾರಿ ಇತ್ತಾ? ಸಿಂಡಿಕೇಟ್ ಅಲ್ಲಿ ಏನಾದ್ರು ಕೆಲಸ ಇದೆಯಾ? ಅವ್ರು ಹೇಗೆ ಬಂದ್ರು? ಅವ್ರ 10 ಜನ ಪ್ರಿನ್ಸಿಪಲ್ ಅದೇ ಹೇಳಿದ್ರು ನಮಗೆ. ಪ್ರಿನ್ಸಿಪಲ್ ಅವರಿಗೆ ಫಸ್ಟ್ ಸೂಚನೆ ಬಂದಿದೆ ಹೈಯರ್ ಅಥಾರಿಟಿಯಿಂದ, ಬರ್ತಾರೆ ಸೀಟ್ ಹಂಚಿ ಹೋಗ್ತಾರೆ, ಸಿಂಡಿಕೇಟ್ ಮೆಂಬರ್ ಬರ್ತಾರೆ. ಸಿಂಡಿಕೇಟ್ ಮೆಂಬರ್ ಅವರೊಟ್ಟಿಗೆ 5 ಜನ ಸಿಂಡಿಕೇಟ್ ರಿಲೇಟೆಡ್ ಬಂದ್ರೆ ಪರವಾಗಿಲ್ಲ. ಇವ್ರು ಬಂದು ಒಳಗೆ ಏನ್ ಕುತಂತ್ರ ಮಾಡಿದ್ದಾರೆ ಅಂದ್ರೆ ಸ್ವೀಟ್ ಹಂಚಿದ್ದಾರೆ ಸಿಂಡಿಕೇಟ್ ಮೆಂಬರ್ ಆಗಿ. ಹೊರಗೆ ಬಂದು DK ಶಿವಕುಮಾರ್ಗೆ ಘೋಷಣೆ, ಸಿದ್ದರಾಮಯ್ಯ ಘೋಷಣೆ, NSU ಘೋಷಣೆ ಹಾಕಿದ್ದಾರೆ. ಇದು ನಮ್ಮ ಎಂತ ಇದು ಪಾರ್ಟಿ ಆಫೀಸಾ? ಇದು ಕಾಂಗ್ರೆಸ್ ಪಾರ್ಟಿ ಆಫೀಸಾ? ನಮ್ಮ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಬೇಡಿಕೆ ಒಂದು ಏನು ಪ್ರಿನ್ಸಿಪಲ್ ಹೇಳಿದ್ದಾರೆ, ಬಂದು ಏನು ಅವರು ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ನಾವು ಇದನ್ನ ರೈಟಿಂಗ್ ಅಲ್ಲಿ ಕೊಡ್ತಾರೆ. ಅವರಿಗೆ ವಿಷಯ ಗೊತ್ತಿರಲಿಲ್ಲ. ಇವರು ಬಿಟ್ಟಿದ್ ಯಾಕೆ ಅಂದ್ರೆ ಬರೀ ಸಿಂಡಿಕೇಟ್ ಮೆಂಬರ್ ಹಾಗೆ ಅವರೊಟ್ಟಿಗೆ 5 ಜನ ಯಾರು ಇದ್ದಾರೆ ಅವ್ರು ಬರೀ ಸೀಟ್ ಹಂಚಲಿಕ್ಕೆ ಅಷ್ಟಕ್ಕೆ ಬಿಟ್ರೆ ಮತ್ತೆ ಬೇರೆ ಏನು ಪೊಲಿಟಿಕಲ್ ಅವರಿಗೆ ಐಡಿಯಾ ಗೊತ್ತಿಲ್ಲ. ಹಾಗಿದ್ದು ಯಾರು ಮಾಡಿದ್ದಾರೆ, ಸಿಂಡಿಕೇಟ್ ಮೆಂಬರ್ ಯಾರು ಬಂದಿದ್ರು ಅವರು ನಮಗೆ ಸ್ಟೇಟ್ಮೆಂಟ್ ಕೊಡ್ಬೇಕು, ಓಪನ್ ಆಗಿ ಹೇಳ್ಬೇಕು ಹೌದು ತಪ್ಪು ಅಂತ. ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾವೆಂತ ಇವ್ರ ಹಾಗೆ ಎಂತ ಕುತಂತ್ರವನ್ನು ಮಾಡಲಿಲ್ಲ. ನಾವು ವಿ ಡೋಂಟ್ ಫಾಲೋ ಎನಿ ಪೊಲಿಟಿಕಲ್ ಪಾರ್ಟಿ ಹೇಳ್ದಾಗೆ ಇಲ್ಲ. ರೈಟ್ ಇಟ್ ಲೆಫ್ಟ್ ಇಟ್ ಆಲ್ ವಿ ಆರ್ ನ್ಯಾಷನಲಿಸ್ಟ್. ಸಿಂಡಿಕೇಟ್ ಸದಸ್ಯರು ನಮ್ಮ ಹತ್ರ ಬಂದರು. ಗವರ್ಮೆಂಟ್ ಆಫ್ ಕರ್ನಾಟಕ 2 ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಸ್ಟೂಡೆಂಟ್ ಇಲೆಕ್ಷನ್ ಎಲ್ಲ ಕಾಲೇಜ್ನಲ್ಲಿ ಆಗಬೇಕು ಅಂತ. ಅದಕ್ಕೆ ನಾವು ಹೇಳಿದೆವು ಎಲ್ಲ ಕಾಲೇಜ್, ನಮ್ಮ ಕಾಲೇಜ್ನಲ್ಲಿ ಮೊದಲಿಂದ ಕೂಡ ಇಲೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರು. ಮತ್ತು ಇಂದಿರಾ ಕ್ಯಾಂಟೀನ್ ಅದನ್ನು ಪ್ರತಿ ಕಾಲೇಜ್ನಲ್ಲಿಯೂ ಕೂಡ ಮಾಡಬೇಕಂತ ಈ ಬಜೆಟಲ್ಲಿ ಒಂದು ಅವರು ಅನುಮತಿ ನೀಡಿದ್ದಾರೆ ಅಂತ. ಅದಕ್ಕೂ ಕೂಡ ನಾವು ಹೇಳಿದೆವು. ಅದು ಹೈಯರ್ ಅಥಾರಿಟಿ ಏನಂತ ಹೇಳಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ನಮ್ಗೆ ಯಾವ ಅಧಿಕಾರ ಕೂಡ ಅದರ ಬಗ್ಗೆ ಇಲ್ಲ ಅಂತ ಹೇಳಿಕೊಂಡು. ಮತ್ತೆ ಅವರು ಕ್ಲಾಸಲ್ಲಿ ಒಂದು ಸ್ವೀಟ್ ಹಂಚಬೇಕು ಅಂತ ಹೇಳಿಕೊಂಡು ಹೇಳಿದ್ರು ಎಲ್ಲ ಕ್ಲಾಸಲ್ಲಿ. ನಾವು ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ಒಂದು ಕ್ಲಾಸಲ್ಲಿ ಸ್ವೀಟ್ ಹಂಚಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಅದು ಸಹ ಒಬ್ಬ ಸಿಂಡಿಕೇಟ್ ಸದಸ್ಯರು ಎಂಬ ಒಂದು ನಿಟ್ಟಿನಲ್ಲಿ. ಮತ್ತೆ ಅವರು ಬರುವಾಗ ಏನು ಮಾಡಿದಾರಂತೆ ಅಂದರೆ ಇಲ್ಲಿ ಕೆಲವು ಬೈಟ್ಸ್ ಎಲ್ಲ ತಗೊಂಡ್ರು, ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಪರ್ಮಿಷನ್ ಕೂಡ ಇರಲಿಲ್ಲ ಅದಕ್ಕೆ. ಇಷ್ಟೇ ಆದದಿಷ್ಟೇ. ಶೈಕ್ಷಣಿಕ ಚಟುವಟಿಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಅವರ ಆರೋಪ. ಅಂಥ ಘಟನೆಗಳು ಏನು ಕೂಡ ಆಗಲಿಲ್ಲ. ಕಾಲೇಜ್ನಲ್ಲಿ ನಿನ್ನೆ ಒಂದು ಕ್ಲಾಸಿಗೆ ಮಾತ್ರ ಈ ಸ್ವೀಟ್ ಹಂಚಿದ್ದಷ್ಟೇ, ಬೇರೆ ಏನು ಕೂಡ ಇಲ್ಲ. ಇನ್ನೊಂದು ಸ್ವೀಟ್ ಹಂಚಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಅಂತೇಳಿ ಪ್ರಶ್ನೆ ವಿದ್ಯಾರ್ಥಿ. ಅಲ್ಲ ಸರ್, ಈಗ ನಮಗೆ ಅಲ್ಲಿ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರು ಬಂದಾಗ ನಾವು ಅವರನ್ನು ಗೌರವಯುತವಾಗಿ ನೋಡ್ಕೊಳ್ಬೇಕಾಗಿತ್ತು. ಯಾಕಂದರೆ ಅವರು ಸಿಂಡಿಕೇಟ್ನ ಹೈಯರ್ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಸದಸ್ಯರು. ಅಂಥ ಒಂದು ಸಮಸ್ಯೆ ಯಾವುದು ಆಗೋದಿಲ್ಲ ಅನ್ನುವಂಥ ಒಂದು ವಿಶ್ವಾಸದಿಂದ ಅವರು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಮತ್ತು ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅದರ ಬಗ್ಗೆ ತುಂಬ ಕಾಳಜಿ ಇರತಕ್ಕಂಥವ್ರು. ಒಂದು ಘಟನೆ ಆಗಿದೆ, ಅಲ್ಲಿ ಆಗಿರಲಿಲ್ಲ ಅನ್ನುವಂಥದ್ದಿಂದ ಅವರು ಗಮನಕ್ಕೂ ಬರಲಿಲ್ಲ ನಿನ್ನೆ. ಸೊ ಆದುದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೆಲ್ಲ ಕೇಳ್ಕೊಳ್ತೇನೆ ಅಂತ ಇದನ್ನು ಯಾವುದೇ ಒಂದು ಅದನ್ನು ತುಂಬ ಏನು ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ, ನಮ್ಮ ಗಮನಕ್ಕೆ ಬರದೇನೆ ಮತ್ತು ನಮ್ಮ ಪರ್ಮಿಷನ್ಗಳು ಇಲ್ಲದೇನೆ ಒಂದು ನಮ್ಮ ಬಿಯಾಂಡ್ ಅವರ ಲಿಮಿಟೇಷನ್ ಅದು ಒಂದು ಅವರ ಕ್ಲಿಪ್ಸನ್ನೆಲ್ಲ ಮಾಡಿ ಹಾಕಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದು ನಮ್ಮ ವಿದ್ಯಾರ್ಥಿಗಳನ್ನು ವಿನಂತಿಸ್ಕೊಳ್ತೇನೆ, ಅಂಥ ಯಾವುದೇ ಒಂದು ಸಮಸ್ಯೆಗಳಿಗೆ ನಾವು ಆಸ್ಪದ ಕೊಡಬಾರದು. ರಾಜಕೀಯವಾಗಿ ಕೆಲವೊಂದಿಷ್ಟು ಘೋಷಣೆಗಳನ್ನು ಕೂಗಿದ್ದಾರೆ ಬಂದಂಥವರು ಅಂತೇಳಿ. ಅದು ತಪ್ಪು.
ಅಲ್ಲ, ನನಗೆ ಈಗ ಆ ಘೋಷಣೆಗಳಿಂದ ಬಹುಶಃ ಇಲ್ಲಿ ಎಲ್ಲಿ ಕೂಗಿದ್ದಾರೆ ಅಂತ ಏನು ನಮಗೇನು ಗೊತ್ತಿಲ್ಲ ಸರ್. ಅದು ಆ್ಯಕ್ಚುಲಿ ಅಲ್ಲಿ ಒಳಗಡೆಗೆ ನಾವು ಅಲ್ಲಿ ಬಂದಾಗ ಅಲ್ಲಿ ಏನು ಕೂಡ ಸನ್ನಿವೇಶ ನಾನು ಬಂದಾಗ ಅವ್ರ ಹತ್ರ ಕೇಳಿದ್ದೀನಿ, ಅಲ್ಲಿ ಯಾವ ಘಟನೆಗಳು ಆಗಿಲ್ಲ. ಹೊರಗಡೆಗೆ ಬಂದಾಗ ಆಗಿರ್ತಕ್ಕಂಥದ್ದು, ಹೊರಗಡೆ ಹೋಗುವಾಗ ಅವ್ರಿಗೆ ಆಗಿರ್ತಕ್ಕಂಥ ಘಟನೆಗಳು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು. ವಿದ್ಯಾರ್ಥಿಗಳ ಬೇಡಿಕೆ ಅವ್ರು ಹೇಳಿರ್ತಕ್ಕಂಥ ಸರ್ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂತ ಅವ್ರಿಗೂ ನಾವು ಕನ್ವಿನ್ಸ್ ಮಾಡಿದ್ವಿ, ಮಕ್ಕಳಿಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ವಿ ನಮ್ಮ ಕಡೆಯಿಂದ ಎಲ್ಲೂ ತಪ್ಪಾಗಿಲ್ಲ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ಒಪ್ಪಿದೆ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸಮಸ್ಯೆ ಆಗಿದೆ, ಆ ಮಕ್ಕಳಿಗೆ ಕನ್ವಿನ್ಸ್ ಆಗಿದೆ. ಅವ್ರು ಹೇಳಿದ್ದು ನೀವು ಒಂದು ಸರ್ ನಮ್ಮ ಕಡೆಯಿಂದ ತಪ್ಪಿಲ್ಲ ಅನ್ನುವಂಥದ್ದು ನಾವು ಹೇಳಿಬಿಡಿ ಸರ್, ಅಲ್ಲಿಗೆ ನಾವು ಅದರದ್ದು ಮುಂದೆ ನಾವು ಇದು ಮಾಡ್ಲಿಕ್ಕೆ ಹೋಗಿದ್ರೆ ನಮಗೂ ಕೂಡ ಅರ್ಥ ಆಗುತ್ತೆ ಸಮಸ್ಯೆಗಳು ಏನು ಅಂತೇಳಿ. ನಾವು ಪರ್ಮಿಷನ್ ಕೊಟ್ಟಿಲ್ಲ, ಕರೆದಿಲ್ಲ, ಅವರನ್ನು ಬರಲಿಕ್ಕೆ ಇದು ಮಾಡಿಲ್ಲ. ಅವರಾಗಿ ಸದಸ್ಯರೊಬ್ಬರು ಬಂದಾಗ ನಾವು ಕೊಡುವಂಥ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ವಿಷಯವನ್ನು ನಾವು ಮಕ್ಕಳಿಗೆ ಕನ್ವಿನ್ಸ್ ಮಾಡಿ ಇಷ್ಟೊತ್ತು ಹೇಳಿದರೆ ಅವರು ಒಂದು ಇದೇ ಮ್ಯಾಟ್ರನ್ನು ನಿಮ್ಮ ಮುಂದೆ ಹೇಳಿ, ಪತ್ರಿಕೆ ಮಾಧ್ಯಮದವ್ರ ಮುಂದೆ ಹೇಳಿ ಅನ್ನುವಂಥ ವಿಷಯವನ್ನು ಹೇಳಿದ್ರಿಂದ ನಾವು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಒಂದು ಸಹಕರಿಸಿ ಮತ್ತು ಕಾಲೇಜ್ ವಾತಾವರಣದಲ್ಲಿ, ಕಾಲೇಜ್ ಕ್ಯಾಂಪಸ್ನಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಓದಲಿಕ್ಕೆ ಬರುವಂಥದ್ದು, ಆ ಓದಿಗೆ ನಾವು ಆದ್ಯತೆ ಕೊಡಬೇಕು ವಿನಃ ಅನಾವಶ್ಯಕವಾದಂಥ ಯಾವುದೇ ಏನು ಇಂಥ ಅಹಿತಕರವಾಗಿರ್ತಕ್ಕಂಥ ಘಟನೆಗಳಿಗೆ ಯಾರೂ ಅವಕಾಶ ಮಾಡಿಕೊಡಬಾರದು ಅಂತ ನನ್ನ ಕಳಕಳಿಯ ವಿನಂತಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.